ಸೊ ಗೈಸ್ ಮೊಸರು ಇಟ್ಟಿದ್ವಿ, ಹಸರು ಬಂದು ಮೊಸರು ಕುಡಿತು. ಸೊ ಗೈಸ್ ವಾಕಿಂಗ್ ಶುರು ಆಯಿತು. ಸೊ ಲೆಟ್ಸ್ ಗೋ. ಸೊ ಗೈಸ್ ಬೆಳಗಿನ ವಾಕಿಂಗ್ ಶುರು ಆಯಿತು. ಈಗ ವಾಕ್ ಹೋಗಿ ರಿಟರ್ನ್ ಬರೋಣ. ಸೊ ಸಿ ಇವತ್ತು ತುಂಬ ಜನ ವಾಕ್ ಬಂದಿದ್ದಾರೆ ಮೆರಳಿ ಮಾಡೋಂಗೆ. So hi guys, good morning, welcome back to the GP Vlogs. Good morning, Shubhodaya. Let's go for a walk. So guys, ಇವತ್ತು ಮೇಲ್ಗಡೆ ಹೋಗಿ ವ್ಯೂ ಪಾಯಿಂಟ್ ನೋಡೋಣ. ಸೊ ಈಗ ನೋಡ್ಬೇಕು ಅನ್ನಿಸ್ತು. ಸೊ ದಟ್ಸ್ ವೈ ಲೆಟ್ಸ್ ಗೋ. ಸೊ ಗೈಸ್ ವಾಕ್ ಮುಗೀತು. ಸೊ now we are go back to ಸೊ ಜಸ್ಟ್ ಮನೆಗೆ ಬಂದ್ವಿ. ಸೊ ಇವಾಗ ಮನೆಗೆ ಹೋಗೋಣ. ಬೆಳಿಗ್ಗೆ ಎದ್ದ ತಕ್ಷಣ ನೀನು ಹೇಳಿಲ್ಲ ನನಗೆ. ಏನ ಹೇಳ್ತಾನೆ ಅಮ್ಮ ಇದೆಲ್ಲ ಹೋಗೈತಲ್ಲಮ್ಮ, ಏನು ಇವೆಲ್ಲ ಮೂತಿ ಮುರಿದಿರ್ತಾನೆ. ಬಿಸಾಕ್ಬಿಡ ನೀವು, ಹೊಸ ತೊಂದರೆ ಆಯ್ತು ಅಷ್ಟೇ ಅಲ್ಲೇನಮ್ಮ. ಇನ್ನು ಅಂತ ಲೋಕರ್ ನನ್ನ ಮಕ್ಳು ಯಾವನು ಗೊತ್ತಿಲ್ವಲ್ಲ ತಂದ್ಕೊಡಕ್ಕೆ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಅನಿ ನಿನ್ಗೂ ಸೇರ್ಸೆ ಅನಿ ನೀನು ನಿನಗೂ ಸೇರ್ಸೆ ಬೈದಿದ್ದು. ಡಿಪ್ರೆಷನ್ ಇವನಲ್ಲಿ ಅವನಾದ್ರೆ ನೀನಾದ್ರೆ ಅಷ್ಟೇ. ನಿಂಗೆ ಭಯನೇ ಇಲ್ಲ ನಾನು. ಹಾಂ ಏನ್ ಮರಿ ಅಲ್ಪೀಸ್ ಮಾಡಿದ್ವಿ ನೋಡಿ ಗಾಯ್ಸ್, ನಮ್ಮ ಅಣ್ಣ ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ.
ಇಲ್ಲ ಡಿಪ್ರೆಷನ್ ಏನಮ್ಮ ಯಾವ ಬಾತು ಪಲಾವ್ ಸೊ ಗಾಯ್ಸ್ ನನ್ನ ಗಾಡಿಗೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಬೇಕು. ಆಲೇ ಮೋರ್ ದೆನ್ 7 months ಆಗೋಯ್ತು. ಸೊ ಚೇಂಜ್ ಮಾಡಿಸಿರ್ಲಿಲ್ಲ. ಸೊ ಹೋಗಿ ಚೇಂಜ್ ಮಾಡಿಸ್ಕೊಂಬರೋಣಂತೆ. నువ్వు ఒక్కడివే ఎలా వెళ్తావు? నేను డ్రాప్ చేయనా? ಈಗ ಹೋಗೋದೆ ಇಂಜಿನ್ ಆಯಿಲ್ ತಂದು ಇಟ್ಟಿದ್ದೆ. ಸೊ ಸೋಷಲ್ ಅಡ್ವಾನ್ಸ್ ಈಗ ಹೋಗ್ಬಿಟ್ಟು ಚೇಂಜ್ ಮಾಡಿಸ್ಕೊಂಡು ಬರೋದು. ಮತ್ತೆ ವಿಪರೀತ ಅಂದರೆ ವಿಪರೀತ ಬಿಸಿಲಿದೆ ಹೊರಗಡೆ ಗುರು. ಯಾರ ಅಂಕಲ್ಲ ಬಾಬಿನ ಯಾರು ನೀನು ಹೇಳ್ತಿರೋದು? ನಾನು ಅದಕ್ಕೆ ಕೇಳಿದ್ದು ನಿಮಗೆ 2 days ಆಯ್ತು. ಅದು ಏನದು ಸೌಂಡೇ ಇಲ್ಲಲ್ಲ ಬಾಬಿದ ಅಂತ ಹೇಳಿ. ಹಾಂ ಯಾರನ್ನ ಬಾಬಿನ? ಹಾಂ ಬಂದ್ಬಿಡೋದು ಇಷ್ಟೊತ್ತಿಗೆ. ಏನಾರ ಸ್ವಲ್ಪ ಕರೆದ್ರ ಏನೋ ಆ ಗೇಟ್ ಹತ್ರ ಬಂದ್ಬಿಡುತ್ತೆ ಅಲ್ಲಿಗೆ. ನಾನೇ ಕರೆಯೋದೇ ಬೇಕಿಲ್ಲ, ಅದೇ ಬಂದ್ಬಿಡುತ್ತದು. ಹಾಂ ಸೌಂಡ್ ಕೇಳಿಸ್ಕೊಂಡು ಬಾಗಿಲು ತಕೊಂಡ್ಬಿಡ್ತಾರೆ. ಅದ್ರ ಹತ್ರ ಒಂದು ಕೀ ಕೊಟ್ಟಿರ್ತಾರಮ್ಮ. ಈಗ ನನಗೊಂದು ಕೀ ಕೊಟ್ಟಿಯಲ್ಲ ನೋಡು, ಅದಕ್ಕೆ ಒಂದು ಕೀ ಕೊಟ್ಟಿರ್ತಾರೆ. ಬರ್ಲಾ? ಹಾಂ ಸರಿ ಬರೋದಾ? ಏನೋ ಬಾಣ್ಲಿನಾ ಎಲ್ಲೈತಮ್ಮ? ನಮ್ಮಮ್ಮ ಕೆಲಸ ಅಲ್ಲ. ಹೋಗಿ ಇದಕ್ಕೆ ಇಂಜಿನಲ್ಲಿ ಹಾಕಿಸ್ಕೊಂಡು ಬರೋಣಂತೆ. ಸೊ ಇದು ಬಂದು 1100 ಏನೋ ಇದೆ ಅಂತ. ಇದು ಮೇಂಟೆನೆನ್ಸೇ ಕಷ್ಟ ಅವರು. ಬೆಕ್ಕು ಗೈಸ್, ಮೈಸೂರೇನಾರ ಮಧ್ಯಾಹ್ನ ಆಯ್ತು ಇಲ್ಲ ರಾತ್ರಿ ಆಯ್ತು ಅಂದ್ರೆ ಹಿಂಗಿರುತ್ತೆ ನೋಡಿ, ಸೈಲೆಂಟ್ ಆಗಿ. ಏನು ಒಬ್ರು ಬಂದು ಹೊರಗಡೆ ಏನು ಮಾತಾಡಂಗಿಲ್ಲ, ಏನಿಲ್ಲ. ನಾವು ದಾವಣಗೆರೆಗೆ ಇದ್ದಾಗಂತೂ ಗಿಜಿ 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 ಅನ್ನೋದು. ಇಲ್ಲಂತೂ ಶಿವ ಶಿವ ಶಿವ. ಇಲ್ಲಿ ಮಾತಾಡೋದು ಕಮ್ಮಿ. ಎಷ್ಟೋ ಕಡೆ ಅಕ್ಕಪಕ್ಕದ ಮನೆಯವರೇ ಗೊತ್ತಿರಲ್ಲ ನೋಡಿ ಗೈಸ್. ಈ ಮನೆ ಇದೆಯಲ್ಲ, ಸೊ ಈ ಮನೇಲಿ ಒಬ್ರು ಇದ್ರು. ಸೊ ಅವ್ರೇನು ಅಷ್ಟೊಂದು ಮಾತಾಡ್ತಿರ್ಲಿಲ್ಲ ಯಾವ ಜನ ಹತ್ರನು, ತುಂಬಾ ಇಂಟ್ರೋವರ್ಟ್ ಇದ್ರು. ಬಟ್ ಸೊ ಅವ್ರ ಒಳಗಡೆನೆ ಡೆತ್ ಆಗಿ, ಸೊ ಅವ್ರು ಈ ಮನೆ ಒಳಗಡೆನೆ ಡೆತ್ ಆಗಿ ಆಫ್ಟರ್ 15 days ಆದ್ಮೇಲೆ ಗೊತ್ತಾಗಿರೋದು. 15 ದಿವಸ ಆದ್ಮೇಲೆ ಗೊತ್ತಾಗಿರೋದು ನಮಗೆ ಅವ್ರು ತೀರ್ಕೊಂಡಿದಾರ ಅಂತ ಹೇಳಿ. ಅಮ್ಮ ಅಲ್ಲಿ ಒಳಗಡೆಗೆ ಇದು ಬಾಕ್ಸ್ ಇಟ್ಟಿದೀವಿ ನೋಡು, ಅದು ರಿಟರ್ನ್ ಆಯ್ತದು. ಅದು ಅಮೆಝಾನ್ ರಿಟರ್ನ್ ಆಯ್ತದು. ದುಡ್ಡೇನಿಲ್ಲ, ಅದನ್ನ ಬರೀ ರಿಟರ್ನ್ ಕೊಟ್ಟು ಸಾಕು. ಸಣ್ಣ ಬಾಕ್ಸ್ ಅದು ರಿಟರ್ನ್ ಕೊಟ್ಬಿಟ್ಟು. ಯಾವ್ದು ಹೇಳಿ ಸಣ್ಣ ಬಾಕ್ಸ್ ತಾಂಬೋಗಿಲ್ಲ, ಅಲ್ಲಿ ಇದ್ರ ಮೇಲೆ ಕಬೋರ್ಡ್ ಮೇಲೆ ಇದ್ರ ಹತ್ರ ಐತ್ ನೋಡು. ಸೊ ಗೈಸ್ ಇಲ್ಲಿ ಹೇಳದ್ನಲ್ಲ, ಸೊ ಈ ಮನೇಲಿ ಇದ್ರಲ್ಲ, ಸೊ ಅವ್ರು ಬಂದು ಎಷ್ಟು ಒಂದ 15 days ಆದ್ಮೇಲೆ 20 days 15 days ಆದ್ಮೇಲೆ ಗೊತ್ತಾಗಿರೋದು ಅವ್ರು ಸತ್ತೋಗಿದಾರ ಅಂತ ಹೇಳಿ. ಸೊ ಅದನ್ನ ಬಾಡಿನ ಬಂದು ತುಂಬಾ ಸ್ಮೆಲ್ ಬರೋದು. ನಾನು ಅಂತಂದ್ರೆ ಹೇಳ್ತಿದ್ದೆ ಅವರಿಗೆ, ಅವ್ರೆಲ್ಲಾ ವಿಂಡೋನು ಕ್ಲೋಸ್ ಮಾಡಿದ್ರು. ಸೊ ನಾನು ಹೇಳ್ತಿದ್ದೆ ನಮ್ಮ ಅಮ್ಮಂಗೆ, ಇಲ್ಲ ತುಂಬಾ ವಾಸನೆ ಬರ್ತಿದೆ, ಏನ್ ಒಳಗಡೆನೇನಾರು ಆಗೈತೆ ಅಂತ ಹೇಳಿ. ಗೊತ್ತಲ್ಲ, ಹಂಗ ಅನ್ಬಾರ್ದು ಹಿಂಗ ಅನ್ಬಾರ್ದು ಅಂತ ಹೇಳಿ. ಅದೇ ಸೊ ಹಂಗ ಅನ್ಬಾರ್ದು ಹಿಂಗ ಅನ್ಬಾರ್ದು. ಸೊ ಕೊನೆಗೆ ಪೊಲೀಸರು ಬಂದು ಡೋರ್ ಎಲ್ಲ ಹೊಡೆದು ಆಗಿತ್ತು. ಏನು ಮಾಡಕ್ಕಾಗಲ್ಲ.
ಮನೇಲಿ ಎಲ್ಲ ಚೆನ್ನಾಗಿದಾರ, ಬಟ್ ಟೇಕ್ ಕೇರ್ ಮಾಡೋರು ಯಾರು ಇಲ್ಲ. ದುಡ್ಡಿತ್ತು, ಜನ ಇರಲಿಲ್ಲ ಅಷ್ಟೇ ಗೈಸ್. ಏನೂ ಮಾಡೋಕ್ಕಾಗಲ್ಲ. ಹಣೆ ಬರಕ್ಕೆ ಹೊಣೆ ಯಾರು, ಅದಕ್ಕೆ ಕೇಳೋದು. ದುಡ್ಡು ಸಂಪಾದನೆ ಮಾಡೋದಲ್ಲ, ಜನ ಸಂಪಾದನೆ ಮಾಡಬೇಕು ಅಂತ. ಸೊ ಗೈಸ್, ಈಗ ಹೋಗಿ ಇಂಜಿನಲ್ಲಿ ಹಾಕ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಸರ್ಕಲಲ್ಲಿ ಅಲ್ಲೆಲ್ಲರ ವಿವೇಕಾನಂದ ಸರ್ಕಲಲ್ಲೇ ಅಲ್ಲೇ ಅವರ ಓಪನ್ ಆಗಿದೆ, ಅಲ್ಲೇ ನೋಡೋಣ. ಸೊ ನಾವು ಗೋಯಿಂಗ್. ಸೊ ಗೈಸ್, ಇದು ನಂದಿ ದೇವಸ್ಥಾನ. ಸೊ ಇಲ್ಲಿ ಬೇಡ. ಸೊ ಲೆಟ್ಸ್ ಗೋ ಟು ಸರ್ಕಲ್. ಸೊ ಗೈಸ್, ಈಗ ಇದೆ ಗ್ಯಾರೇಜು. ಸೊ ಇಲ್ಲೇ ಒಂದು ಚೇಂಜ್ ಮಾಡಿಸೋಣ. ಸೊ ಗೈಸ್, ನಾನು ಇಲ್ಲಿ ಆಯಿಲ್ ಚೇಂಜ್ ಮಾಡ್ಸೋಕ್ಕೆ ಬಂದಿದ್ದೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಆಗಲಿ ಗೊತ್ತಾಯ್ತು. ಸೊ ಚೇಂಜ್ ಮಾಡಿಸ್ಬಿಟ್ಟು ಹೋಗೋಣ. ಆಗಲೆಲ್ಲ ಆಗಲ್ಲ ಬರೋಕ್ಕೆ. ಇಲ್ಲೇ ಸರ್ವಿಸ್ ಸೆಂಟ್ರ್ ಇದೆ. ಸಕ್ಕತ್ ಒಳ್ಳೆತಾರೆ. ಪೂರ್ತಿ ಹೋಗೈತಣ್ಣ. 12 ಯಾವ್ದು ಗಾಡಿ ಹಚ್ಚಂಗಿಲ್ವಲ್ಲ. ಸೊ ಸೊ ಗೈಸ್, ಅದನ್ನ ಫಸ್ಟ್ ಚೈನ್ ಲೂಪ್ ಮಾಡ್ಬೇಕಂದ್ರೆ, ಸೊ ಚೈನ್ ಲೂಪ್ ಮಾಡಿಸಿ ಆಮೇಲೆ ವಾಟರ್ ವಾಶ್ ಮಾಡ್ತೀನಿ ಅಂತ ಹೇಳಿದ್ರು. ಕಾರ್ ಮಾಡ್ಕೊಂಡು ಏನ್ ಎಕ್ಸ್ಪೆನ್ಸಿವ್ ಮೊನ್ನೆ ಒಂದು ಯಾವ್ದೋ ಒಂದು ಲೈನರ್ ಅಂತ ಹೋಗಿತ್ತು, ಗೇರ್ ಲೈನರ್ ಅಂತ ಹೇಳಿ. ಸೊ ಅದಕ್ಕೆ 9,000 ತಗೊಂಡ್ರು. ಎಕ್ಸ್ಪೆನ್ಸಿವ್. ನಾ ಇವತ್ತು ಇಂಜಿನ್ ಬೆಳಗ್ಗೆ 9 ಗಂಟೆ ಅಡ್ವಾನ್ಸ್ ಇರ್ಬೋದ ಆಯ್ತು ಇಂಜಿನು ನಿಂತಿದ್ ಗಂಟೆ ನಾಳೆ ಮಾಡ್ಕೊಡ್ತೀನಿ. ಈಗ ಸಚ್ಚೆ ಅಂತೀರಾ? ಆಯ್ತು. ನೀನು ನಾನು ಫಸ್ಟ್ ಗಾಡಿ ರೆಡಿ ಆಗಿ ಬಾ, ಆಮೇಲೆ ಒಂದೊಂದೇ ಮಾಡ್ಕೊಂತೀನಿ. ವಾಷಿಂಗ್ ಮೈನು, ಟ್ಯಾಂಕು, ಶೀಲ್ಡು, ಫ್ಲೆಕ್ಸ್ ಕವರು, ಮ್ಯಾಗ್ನೆಟ್ ಕವರು, ರಿಮೋ. ಗಾಡಿ ಮಾತ್ರ ಫೋಟೋ ತಗೊಳ್ಳಿ ಅಂತ ತಗೊಳ್ಬೇಕಾರೆ ಅದು. ಯಾಕೆ ಅವ್ರು ತಗೊಳೋದು ಬೇಡ ಅಂತೀಣ? ಅವ್ರು ಈ ಫೀಲ್ಡ್ ಅಲ್ಲ, ಅವ್ರು ಬೇರೆ ಫೀಲ್ಡ್. ಹಂಗಾಗಿ ಅವ್ರ ಫೀಲ್ಡ್ ಬೇರೆ. ವೈರಲ್ ಆಗ್ಬಿಟ್ಟು ಇದೇ ಕೆಲಸ ಮಾಡೋದೈತೆ. ವೈರಲ್ ಆದ್ರೆ ಇದೇ ಕೆಲಸ ಮಾಡ್ಬೇಕಾಗಿತ್ತ. ಈಗ ಹಂಗೆ ತಾನೆ ಆಗೋದಿಲ್ಲ. ಚೈನ್ ಲೋಗೋ ಮಾಡ್ತೀವಿ.
ಸೈಡ್ ಲುಕ್. ಸೊ ಇದು ಗ್ಯಾರೇಜ್ ಬಂದು ನಾಲ್ಕು ದುಡ್ಡ. ಸೊ ಇಲ್ಲೇ ವಿವೇಕಾನಂದ ಸರ್ಕಲಿಂದ ಮುಂದೆ ಬಂದರೆ HP ಪೆಟ್ರೋಲ್ ಬಂದಿದೆ. ಸೊ ಟೌನಲ್ಲ ಸೊ ಗಾಯ್ಸ್ ಗಾಡಿ ವಾಟರ್ ವಾಶ್ ಆಯಿತು. ಚೆನ್ನಾಗಿ ಕಾಣಿಸ್ತಿದೆ. ಒಂದ್ಸಲ ಎಲ್ಲರೂ ಕೊಚ್ಚೆ ಮೇಲೆ ಹೋಗ್ಬಿಟ್ರೆ ಹೊರಟು ಅಷ್ಟು. ಸೊ ಡ್ರೈ ಏರ್ ಹೊಡಿತಿದ್ದಾರೆ. ಸೊ ಚೈನ್ ಲೂಬನ್ ಮಾಡಬೇಕು. ಗಾಡಿ ಸ್ಟಾರ್ಟ್ ಆಗಿಲ್ಲ, ಸೊ ಅದಕ್ಕೋಸ್ಕರ ಏರ್ ಹೊಡ್ತಿದೆ. ಸ್ಟಾರ್ಟ್ ಆಗಿ ಗಾಡಿ ಅಷ್ಟೇ. See you soon.